ಮತ್ತೊಮ್ಮೆ ನನ್ನ ಕುಣಿಗಲ್ ತಾಲೂಕಿನ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಯಾವುದೇ ಕಾರಣಕ್ಕೂ ನೀವು ವಿಚಲಿತರಾಗಕೂಡದು. ನಾನು ನಿಮ್ಮ ಜೊತೆ ನಿಲ್ತೇನೆ. ಆರೋಗ್ಯಕರವಾಗಿ ನಾವು ಚುನಾವಣೆಯಲ್ಲಿ ಭಾಗವಹಿಸೋಣ. ಎಷ್ಟೇ ಇವರು ದಬ್ಬಾಳಿಕೆಗಳು ದೌರ್ಜನ್ಯಗಳು ಹಿಂದಿನಿಂದ ಮಾಡಿರೋಂಥ ಸಂಸ್ಕೃತಿನ ಮರುಕಳಿಸಲಿಕ್ಕೆ ಪ್ರಯತ್ನ ಪಟ್ಟರು. ನಾವು ಬಿಡ್ಕೂಡ್ದು, ಗೌರವಕ್ಕೆ ಮನ್ನಣೆ ಕೊಡೋಣ. ಎಲ್ಲೂ ಸಹ ನಮ್ಮ ಕಡೆಯಿಂದ ಒಂದೇ ಒಂದು ಕಳಂಕವನ್ನು ಚುನಾವಣೆಗೆ ಬರ್ಕೂಡ್ದು ಅನ್ನೋದನ್ನು ಹೇಳಿ, ಮತ್ತೊಮ್ಮೆ ಇವತ್ತು ನಮ್ಮ ಕುಣಿಗಲ್ ತಾಲೂಕಲ್ಲಿ ಶಾಂತಿ ರೀತಿಯಲ್ಲಿ ಚುನಾವಣೆಗಳನ್ನು ಮಾಡಿ ಪ್ರೀತಿಯಲ್ಲಿ ಗೆಲ್ಲೋಣ ಅನ್ನೋ ಮಾತನ್ನು ಹೇಳಿ ಎಲ್ಲ ನನ್ನ ಕುಣಿಗಲ್ ತಾಲೂಕಿನ ಮತದಾರ ಬಂಧುಗಳಿಗೆ, ಆತ್ಮೀಯ ಬಂಧುಗಳಿಗೆ ಈ ಒಂದು ವ್ಯವಸ್ಥೆಯ ಹುನ್ನಾರಗಳನ್ನು ನೀವೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿರ್ತೀರಿ ಅಂತ ನಾನು ಭಾವಿಸ್ತೇನೆ. ನನ್ನ ಕಡೆಯಿಂದ ಯಾವುದೇ ಕಳಂಕವನ್ನು ಬರದಲೆ ಎಲ್ಲ ರೀತಿಯಲ್ಲೂ ಸರ್ಕಾರದ ಒಂದು ಬದ್ಧತೆಯಲ್ಲಿ ಚುನಾವಣೆ ಮಾಡುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಮಾಡೇ ತೀರ್ತೇವೆ. ಈಗ ಮಾಡಿರೋಂಥ ವಿಚಾರದ ವ್ಯವಸ್ಥೆ ಸೂಕ್ತವಾಗಿ ಕ್ರಮವನ್ನು ಜರುಗಿಸಲಿಕ್ಕೆ ಸೂಚನೆ ಕೊಟ್ಟು ಇದನ್ನು ತಳಹಂತವರೆಗೂ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ಥರು ಅಂತ ಗುರುತಿಸಿ ಎಲ್ಲ ರೀತಿಯಲ್ಲೂ ಸೂಕ್ತವನ್ನು ಕ್ರಮವನ್ನು ತೆಗೆದುಕೊತಾರೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.